ನಮಸ್ಕಾರ, ನಾನು ಸೌಮ್ಯ ಮಳಲಿ. ವರ್ಷದ ಪ್ರಯೋಗಕ್ಕೆ ಸಿಗಲಿಲ್ವಾ ಫಲ? ಮಾಸ್ ಲೀಡರ್ಗೆ ಮತ್ತೆ ಮಣೆ. ಸಂಸದೀಯ ಲೆಕ್ಕಾಚಾರ ಏನು? ಇದು ರಾಜಾಹುಲಿ ರಿಟರ್ನ್ ಸ್ಟೋರಿ. ಬಿಎಸ್ ಯಡಿಯೂರಪ್ಪ ಅವರಿಗೆ ದೊಡ್ಡ ಜವಾಬ್ದಾರಿಯನ್ನ ಕೊಟ್ಟಿದೆ ಹೈಕಮಾಂಡ್. ಬಿಜೆಪಿ ಸಂಸದೀಯ ಸಮಿತಿಯಲ್ಲಿ ಬಿಎಸ್ವೈಗೆ ಸ್ಥಾನ ಕೊಡಲಾಗಿದೆ. ಬಿಜೆಪಿ ನೂತನ ಸಂಸದೀಯ ಸಮಿತಿ ಘೋಷಣೆಯಾಗಿದ್ದು ಅದರಲ್ಲಿ ಕರ್ನಾಟಕದಿಂದ ಯಡಿಯೂರಪ್ಪ ಅವರಿಗೆ ದೊಡ್ಡ ಜವಾಬ್ದಾರಿಯನ್ನ ಕೊಡಲಾಗಿರುವಂಥದ್ದು. ಬಿಜೆಪಿ ಸಂಸದೀಯ ಸಮಿತಿಯಲ್ಲಿ ಬಿಎಸ್ವೈ ಅವರಿಗೆ ಸ್ಥಾನ ಕೊಡಲಾಗಿದೆ. ಕೇಂದ್ರೀಯ ಚುನಾವಣಾ ಸಮಿತಿಯಲ್ಲೂ ಕೂಡ ಬಿಎಸ್ವೈಗೆ ಸ್ಥಾನ ನೀಡಲಾಗಿದೆ. 15 ಸದಸ್ಯರನ್ನ ಒಳಗೊಂಡ ಚುನಾವಣಾ ಸಮಿತಿಯಲ್ಲೂ ಕೂಡ ಯಡಿಯೂರಪ್ಪ ಅವರಿಗೆ ಸ್ಥಾನವನ್ನ ಕೊಡಲಾಗಿರುವಂಥದ್ದು. ಬಿಎಸ್ವೈಗೆ ದೊಡ್ಡ ಜವಾಬ್ದಾರಿಯನ್ನ ಈ ಮೂಲಕ ಬಿಜೆಪಿ ನೀಡಿದೆ. ಕೇಂದ್ರದಿಂದ ಯಡಿಯೂರಪ್ಪ ಅವರಿಗೆ ಸಂಸದೀಯ ಸಮಿತಿ ಹಾಗೆ ಚುನಾವಣಾ ಸಮಿತಿಯಲ್ಲಿ ಸ್ಥಾನ ನೀಡಲಾಗಿದೆ. ಈ ಮೂಲಕ ಯಡಿಯೂರಪ್ಪ ಅವರಿಗೆ ದೊಡ್ಡ ಜವಾಬ್ದಾರಿಯನ್ನ ನೀಡಲಾಗಿರುವಂಥದ್ದು. ಲಿಂಗಾಯತ ಸಮುದಾಯದ ಓಲೈಕೆಯ ಲೆಕ್ಕಾಚಾರ ಕೂಡ ಇದರ ಹಿಂದೆ ಇದೆ ಅಂತ ಹೇಳಲಾಗ್ತಾ ಇದೆ. ಪಕ್ಷಕ್ಕೆ ಮತ್ತೆ ಬಲ ತುಂಬಲು ಬಿಎಸ್ವೈಗೆ ಕೇಂದ್ರ ನಾಯಕರು ಮಣೆ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖ ನಿರ್ಧಾರಗಳ ಸಮಿತಿಯಲ್ಲಿ ಬಿಎಸ್ವೈ ಅವರಿಗೆ ಸ್ಥಾನ ಕೊಡಲಾಗಿದೆ. ಇನ್ನು ಚುನಾವಣೆ ಸಮಿತಿಯಲ್ಲೂ ಕೂಡ ಬಿಎಸ್ವೈಗೆ ಸ್ಥಾನ ನೀಡಲಾಗಿದೆ. ಈ ಮೂಲಕ ಮಾಸ್ ಲೀಡರ್ಗೆ ವರಿಷ್ಠರು ಮಣೆ ಹಾಕಿದ್ದಾರೆ. ಯಡಿಯೂರಪ್ಪ ಕಡೆಗಣನೆ ಇಲ್ಲ ಅನ್ನುವಂಥ ಒಂದು ಸಂದೇಶವನ್ನ ಈ ಮೂಲಕ ಬಿಜೆಪಿ ಹೈಕಮಾಂಡ್ ಕೊಟ್ಟಿರುವಂಥದ್ದು. ಏನೋ ಬಿಎಸ್ವೈ ಮೂಲಕ ಚುನಾವಣೆ ಗೆಲ್ಲಲು ಕೂಡ ತಂತ್ರವನ್ನ ರೂಪಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಚುನಾವಣೆ ವೇಳೆ ಯಡಿಯೂರಪ್ಪ ಅವರಿಗೆ ಮಣೆ ಹಾಕಿದ್ದು ಸಂಸದೀಯ ಸಮಿತಿ ಹಾಗೆ ಚುನಾವಣಾ ಸಮಿತಿಯಲ್ಲಿ ಸ್ಥಾನ ಕೊಡಲಾಗಿದೆ. ಯಡಿಯೂರಪ್ಪ ಕಡೆಗಣನೆ ಇಲ್ಲ ಅನ್ನೋ ಸಂದೇಶವನ್ನ ನೀಡಿದೆ ಬಿಜೆಪಿ ಹೈಕಮಾಂಡ್. ಈ ಮೂಲಕ ಮಾಸ್ ಲೀಡರ್ಗೆ ವರಿಷ್ಠರು ಮಣೆ ಹಾಕಿದ್ದಾರೆ. ಪಕ್ಷಕ್ಕೆ ಮತ್ತೆ ಬಲ ತುಂಬಲು ಬಿಎಸ್ವೈಗೆ ಮಣೆ ಹಾಕಲಾಗಿದೆ. ಕಳೆದ ವರ್ಷ ಯಡಿಯೂರಪ್ಪ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಲಾಗಿತ್ತು. ಆ ನಂತರ ಯಡಿಯೂರಪ್ಪ ಅವರನ್ನ ಪಕ್ಷದಲ್ಲಿ ಸಂಪೂರ್ಣ ಕಡೆಗಣಿಸಲಾಗ್ತಾ ಇದೆ ಅಂತ ವಿಪಕ್ಷಗಳು ಆರೋಪವನ್ನ ಮಾಡ್ತಾ ಇತ್ತು. ಈಗ ಬಿಜೆಪಿ ಹೈಕಮಾಂಡ್ ಒಂದು ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದು ಯಡಿಯೂರಪ್ಪ ಅವರನ್ನ ಪಕ್ಷದಲ್ಲಿ ಕಡೆಗಣನೆ ಮಾಡಿಲ್ಲ ಅನ್ನುವಂತಹ ಸಂದೇಶವನ್ನ ಬಿಜೆಪಿ ಹೈಕಮಾಂಡ್ ಕೊಟ್ಟಿದೆ. ಈ ಮೂಲಕ ಲಿಂಗಾಯತ ಸಮುದಾಯದ ಓಲೈಕೆಯ ಲೆಕ್ಕಾಚಾರ ಕೂಡ ಇದರ ಹಿಂದೆ ಇದೆ ಅಂತ ಹೇಳಲಾಗ್ತಾ ಇದೆ. ಮತ್ತೆ ಪಕ್ಷಕ್ಕೆ ಬಲ ತುಂಬಲು ಬಿಎಸ್ವೈಗೆ ಬಿಜೆಪಿ ಹೈಕಮಾಂಡ್ ಮಣೆ ಹಾಕಿದೆ. ಪ್ರಮುಖ ನಿರ್ಧಾರಗಳ ಸಮಿತಿಯಲ್ಲಿ ಬಿಎಸ್ವೈ ಅವರಿಗೆ ಸ್ಥಾನ ಕೊಡಲಾಗಿದೆ. ಇನ್ನು ಚುನಾವಣಾ ಸಮಿತಿಯಲ್ಲೂ ಕೂಡ ಬಿಎಸ್ವೈ ಅವರಿಗೆ ಸ್ಥಾನ ಕೊಡಲಾಗಿದೆ. ಈ ಮೂಲಕ ಕರ್ನಾಟಕದ ಮಾಸ್ ಲೀಡರ್ಗೆ ವರಿಷ್ಠರು ಮಣೆ ಹಾಕಿದ್ದಾರೆ. ಸಿಎಂ ಸ್ಥಾನದಿಂದ ಕಳೆದ ವರ್ಷ ಯಡಿಯೂರಪ್ಪ ಅವರನ್ನ ಬಿಜೆಪಿ ಹೈಕಮಾಂಡ್ ಕೆಳಗಿಳಿಸಿತ್ತು. ಆ ಮೂಲಕ ಬಸವರಾಜ ಬೊಮ್ಮಾಯಿ ಅವರನ್ನ ಸಿಎಂ ಆಗಿ ಮಾಡಲಾಗಿತ್ತು. ಸಿಎಂ ಸ್ಥಾನದಿಂದ ಕೆಳಗಿಳಿದ ಬಳಿಕ ಯಡಿಯೂರಪ್ಪ ಅವರನ್ನ ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ಅಂತಲೇ ಹೇಳಲಾಗ್ತಾ ಇತ್ತು. ಇದೀಗ ಒಂದು ಮಹತ್ವದ ಜವಾಬ್ದಾರಿಯನ್ನ ಬಿಜೆಪಿ ಹೈಕಮಾಂಡ್ ಬಿಎಸ್ ಯಡಿಯೂರಪ್ಪ ಅವರಿಗೆ ನೀಡಿದೆ. ಸಂಸದೀಯ ಸಮಿತಿ ಹಾಗೆ ಚುನಾವಣೆ ಸಮಿತಿಯಲ್ಲಿ ಯಡಿಯೂರಪ್ಪ ಅವರಿಗೆ ಸ್ಥಾನವನ್ನ ಕೊಟ್ಟಿದೆ. ಸಹಜವಾಗಿ ಮುಂಬರುವ ಚುನಾವಣೆ ದೃಷ್ಟಿಯಿಂದ ಅದರ ಜೊತೆಗೆ ಲಿಂಗಾಯತ ಸಮುದಾಯದ ಓಲೈಕೆಯ ಹಿನ್ನೆಲೆಯಲ್ಲೂ ಕೂಡ ಒಂದಷ್ಟು ಲೆಕ್ಕಾಚಾರಗಳ ಹಿನ್ನೆಲೆಯಲ್ಲಿ ಬಿಜೆಪಿ ಹೈಕಮಾಂಡ್ ಈ ಒಂದು ನಿರ್ಧಾರವನ್ನ ತಗೊಂಡಿದೆ ಅಂತಲೇ ಹೇಳಲಾಗ್ತಾ ಇದೆ. ಕೇಂದ್ರದ ಸಂಸದೀಯ ಮಂಡಳಿ ಪುನರ್ರಚನೆಯಾಗಿದೆ. ಕರ್ನಾಟಕದಿಂದ ಯಡಿಯೂರಪ್ಪ ಅವರಿಗೆ ಸ್ಥಾನ ಸಿಕ್ಕಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಯಡಿಯೂರಪ್ಪ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ, ಜೆಪಿ ನಡ್ಡಾ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೀನಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಸಹಜವಾಗಿ ಯಡಿಯೂರಪ್ಪ ಅವರಿಗೆ ಶುಭಾಶಯಗಳ ಮಹಾಪುರವೇ ಹರಿದು ಬರ್ತಾ ಇರುವಂಥದ್ದು. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಬಿಎಸ್ವೈ ಅವರಿಗೆ ಶುಭ ಕೋರಿದ್ದಾರೆ. ಯಡಿಯೂರಪ್ಪ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೀನಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಕರ್ನಾಟಕದಿಂದ ಯಡಿಯೂರಪ್ಪ ಅವರಿಗೆ ಸ್ಥಾನ ಸಿಕ್ಕಿದೆ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಕೇಂದ್ರದ ಸಂಸದೀಯ ಮಂಡಳಿಯ ಪುನರ್ರಚನೆ ಆಗಿದೆ. ರಾಷ್ಟ್ರೀಯ ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಕರ್ನಾಟಕದ ಸನ್ಮಾನ್ಯ ನಮ್ಮೆಲ್ಲ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪರ ಆಯ್ಕೆ ಆಗಿದೆ. ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸಂತೋಷಿ ಅವರು ಇದರಲ್ಲಿದ್ದಾರೆ. ಕರ್ನಾಟಕಕ್ಕೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಗಳು ಇವತ್ತು ಲಭಿಸಿದೆ. ಯಡಿಯೂರಪ್ಪರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಜಗತ್ ಪ್ರಕಾಶ್ ನಡ್ಡಾ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಕರ್ನಾಟಕಕ್ಕೆ ಹೆಚ್ಚು ಗೌರವ ಕೊಟ್ಟಿರ್ತದೆ. ನೋಡಿ, ಇನ್ನು ಕೇಂದ್ರದಲ್ಲಿ ನಮ್ಮ ಪರವಾಗಿ ಕರ್ನಾಟಕದ ಪರವಾಗಿ ಸ್ವರ ಮತ್ತು ಧ್ವನಿಯಾಗುವುದಕ್ಕೆ ಅವಕಾಶಗಳಿದ್ದಾವೆ. ಇನ್ನು ಯಡಿಯೂರಪ್ಪ ಅವರಿಗೆ ಒಂದು ಮಹತ್ತರ ಜವಾಬ್ದಾರಿ ಕೊಟ್ಟಿರೋ ಬಗ್ಗೆ ರಾಜ್ಯ ಬಿಜೆಪಿ ನಾಯಕರು ಏನೇನು ಮಾತಾಡಿದ್ದಾರೆ ಬನ್ನಿ ನೋಡೋಣ. ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ
ಜಗತ್ ಪ್ರಕಾಶ್ ನಡ್ಡಾರವರು ಇವತ್ತು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಹಿರಿಯ ನೇತಾರರಾಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರನ್ನ ಕೇಂದ್ರ ಸಂಸದೀಯ ಮಂಡಳಿಯ ಸದಸ್ಯರನ್ನಾಗಿ ಮತ್ತು ಕೇಂದ್ರ ಚುನಾವಣಾ ಸಮಿತಿಯ ಸದಸ್ಯರನ್ನಾಗಿ ನೇಮಕ ಮಾಡಿದ್ದಾರೆ. ಅದು ಕರ್ನಾಟಕಕ್ಕೆ ಕೊಟ್ಟಂಥ ಒಂದು ಗೌರವ ಮತ್ತು ಕರ್ನಾಟಕದ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವಕ್ಕೆ ಕೊಟ್ಟಿರತಕ್ಕಂಥ ಗೌರವ. ಅದನ್ನು ನಾನು ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚಾದ ರಾಜ್ಯ ಅಧ್ಯಕ್ಷನಾಗಿ ನಾನು ಅದನ್ನು ಸ್ವಾಗತ ಮಾಡ್ತೇನೆ ಮತ್ತು ರಾಷ್ಟ್ರೀಯ ನಾಯಕರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಮತ್ತು ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಕೂಡ ತಿಳಿಸ್ತೇನೆ. ಅವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ 2023ರ ವಿಧಾನಸಭೆ ಇರ್ಬೋದು, 2024ರ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾದಂಥ ಗೆಲುವಿನ ಕಡೆಗೆ ನಾವು ಹೋಗ್ತಾ ಇದ್ದೀವಿ. ಇಡೀ ಕರ್ನಾಟಕಕ್ಕೆ ಮುಂದಿನ ಚುನಾವಣೆ ದೃಷ್ಟಿಯಿಂದನೂ ಕೂಡ ಒಂದು ಆನೆಯ ಬಲ ಬಂದಂತಾಗಿದೆ ಅಂತ ಹೇಳಿ ನನ್ನ ಅಭಿಪ್ರಾಯ ಆಗಿದೆ. ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ಪ್ರವಾಸವನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಮತ್ತು ಅವರ ಅನುಭವ, ಅವರ ಆಡಳಿತ ಸಾಮರ್ಥ್ಯ ಮತ್ತು ಇಡೀ ರಾಜ್ಯವನ್ನು ಪರ್ಯಟನ ಮಾಡಿ ಬಿಜೆಪಿಯನ್ನು ಕಟ್ಟಿರ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ಗುರುತಿಸಿ 2 ಸೀಟ್ ಇದ್ದಾಗಿನಿಂದ ನಾವು ಅವ್ರನ್ನ ನೋಡ್ತಾ ಇದ್ದೀವಿ. 2 ಸೀಟ್ನಿಂದ 122 ಸೀಟಿನವರೆಗೆ ಅವರ ಭಾರತೀಯ ಜನತಾ ಪಾರ್ಟಿ ಕಟ್ಟೋದ್ರಲ್ಲಿ ಪ್ರತಿ ಇಂಚಿಂಚು ಅವರ ಪರಿಶ್ರಮವೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ವಿಕಾಸಗೊಳಿಸೋದ್ರಲ್ಲಿ ಒಂದು ಅಪಾರ ಪರಿಶ್ರಮ, ಅಪಾರ ಅನುಭವ ಇದೆ. ಅದಕ್ಕೆ ಸಿಕ್ಕಿರ್ತಕ್ಕಂಥ ಒಂದು ಪ್ರತಿಫಲ ಅಖಿಲ ಭಾರತೀಯ ಪಾರ್ಲಿಮೆಂಟರಿ ಬೋರ್ಡ್ಗೆ ಸದಸ್ಯರನ್ನಾಗಿ ಏನು ಮಾಡಿದ್ದಾರೆ, ಇದಕ್ಕೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹೋರಾಟ ಮಾಡಬೇಕು. ವರಿಷ್ಠರು ಅಮಿತ್ ಶಾ ಅವರು ಮತ್ತು ನರೇಂದ್ರ ಮೋದಿ ಅವರು ಒಳ್ಳೆ ತೀರ್ಮಾನ ತೆಗೆದುಕೊಳ್ತಾರೆ. ಕರ್ನಾಟಕದ ಮುಂದಿನ ಚುನಾವಣೆಗೆ ಈಗಲಿಂದಲೇ ತಯಾರಿ ಮಾಡ್ತಾರೆ. ನಾವೆಲ್ಲ ಸಿದ್ಧರಾಗಬೇಕಂತ ಹೇಳಿದ್ರು. ನಾ ಈಗ ಒಂದು ಮಾತು ಹೇಳ್ತೀನಿ, ಆಯ್ತು, ಮಾಧ್ಯಮ ಸ್ನೇಹಿತರು ಪ್ರೀತಿ ಜಾಸ್ತಿ, ನಮ್ಮ ಮೇಲೆ ಲವ್ ಜಾಸ್ತಿ, ನನಗೂ ನಿಮ್ಮ ಮೇಲೆ ಭಾಳ ಪ್ರೀತಿ ಇಲ್ಲ. ಒಂದು ಮಾತು ಹೇಳ್ತೀನಿ, ಕೇವಲ ರೇಣುಕಾಚಾರ್ಯರಿಗಷ್ಟೇ ಅಲ್ಲ, ಈ ನಾಡಿನ ಸಮಸ್ತ ಜನತೆ, ಕಾರ್ಯಕರ್ತರು ಪ್ರತಿಯೊಬ್ಬರು ಯಡಿಯೂರಪ್ಪನವರು 2023ರ ವಿಧಾನಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂದಾಗ ಸಹಜವಾಗಿ ಅವರು ನಮ್ಮನ್ನು ಬೆಳೆಸಿದವ್ರ ನಾಯಕರು, ಅವರಿಲ್ಲದೆ ಯಾವ ರೀತಿ ಅಧಿವೇಶನ ನೋಡ್ಬೇಕಂತ ಕಣ್ಣೀರು ಹಾಕಿದ್ವಿ. ಕೇವಲ ನನ್ನ ಕಣ್ಣೀರಿಗಲ್ಲ, ಪ್ರತಿಯೊಬ್ಬರು ಕಣ್ಣೀರು ಹಾಕಿದ್ವಿ. ಫಲ ಅಲ್ಲ, ಅವರ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ, ಅವರ ವ್ಯಕ್ತಿತ್ವ, ಅವರ ವರ್ಚಸ್ಸು, ಅವರ ಮಾಸ್ ಲೀಡರ್, ಪ್ರಶ್ನಾತೀತ ನಾಯಕರು. ಹಾಗಾಗಿ ಕೇಂದ್ರ ವರಿಷ್ಠರು ಅವರ ವ್ಯಕ್ತಿತ್ವದ ಬಗ್ಗೆ ಗೌರವವನ್ನು ಕೊಡಿದರೆ ಧನ್ಯವಾದಗಳು. ಹೈಕಮಾಂಡ್ ನಿರ್ಣಯ ತೊಗೊಂಡೈತಂದ್ರೆ ಅದಕ್ಕೆಲ್ಲರೂ ನಾವು ತಲೆಬಾಗ್ತೀವಿ. ಪಕ್ಷದ ಹೈಕಮಾಂಡ್ ಯಾವುದೋ ಭಾಳ ಮುಂದಾಲೋಚನೆ ಮಾಡಿ ಭವಿಷ್ಯದಲ್ಲಿ ಇನ್ನೇನು ಮೊನ್ನೆ ಪ್ರಧಾನಮಂತ್ರಿಗಳು 75 ವರ್ಷದ ಸ್ವಾತಂತ್ರ್ಯೋತ್ಸವದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಕುಟುಂಬ ರಾಜಕಾರಣಕ್ಕೆ ನಾನು ಅಂತ್ಯ ಮಾಡ್ತೀನಿ ಅಂದರೆ ಅದು ಅಂತ್ಯದ ಕಾಲ ಅಮೃತ ಮಹೋತ್ಸವದಿಂದ ಪ್ರಾರಂಭ ಆಗ್ತದೆ ಅನ್ನೋಂಥ ಸಂದೇಶ ನಾನು ಹೇಳಕ್ಕೆ ಬಯಸ್ತೇನೆ. ಇನ್ಮೇಲೆ ನನಗೆ ನನ್ನ ಮಕ್ಕಳಿಗೆ MLA ಬೇಕು, MP ಬೇಕು, MLC ಬೇಕು ಅನ್ನುವಂಥದ್ದು ಇನ್ನು ಮ್ಯಾಗ ದೇಶದಲ್ಲೇ ಆಗೋದಿಲ್ಲ. ಅದಕ್ಕೆ ಎಲ್ಲರೂ ನನ್ನನ್ನು ಕೂಡಿಸಿ ಎಲ್ಲರೂ ಅದಕ್ಕೆ ಅಲ್ರಿ ಒಮ್ಮೊಮ್ಮೆ ಚುನಾವಣೆ ಸಮಿತಿಯೊಳಗೆ ಇದ್ದವರಿಗೆ ಸಮಿತಿ ಸದಸ್ಯರಿಗೆ. ಇನ್ನು ಪ್ರಧಾನಿ ಮೋದಿ ಜೆಪಿ ನಡ್ಡಾ ಅಮಿತ್ ಶಾಗೆ ಬಿಎಸ್ವೈ ಧನ್ಯವಾದ ಹೇಳಿದ್ದಾರೆ. ಸಂಸದೀಯ ಸಮಿತಿ ಚುನಾವಣಾ ಸಮಿತಿಗೆ ಆಯ್ಕೆ ಮಾಡಿದ್ದಕ್ಕೆ ಧನ್ಯವಾದ ತಿಳಿಸಿದ್ದಾರೆ ಯಡಿಯೂರಪ್ಪ ಅವರು. ಪಕ್ಷದಲ್ಲಿ ಉನ್ನತ ಸ್ಥಾನ ಸಿಕ್ಕಿದ್ದಕ್ಕೆ ಧನ್ಯವಾದ ತಿಳಿಸಿ ಬಿಎಸ್ವೈ ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ ಮುಖಾಂತರ ಯಡಿಯೂರಪ್ಪ ಅವರು ಕೇಂದ್ರದ ನಾಯಕರಿಗೆ ಧನ್ಯವಾದ ಹೇಳಿದ್ದಾರೆ. ಸಂಸದೀಯ ಸಮಿತಿ ಹಾಗೂ ಚುನಾವಣೆ ಸಮಿತಿಗೆ ಆಯ್ಕೆ ಮಾಡಿದ್ದಕ್ಕೆ ಧನ್ಯವಾದ, ಪಕ್ಷದಲ್ಲಿ ಉನ್ನತ ಸ್ಥಾನ ಸಿಕ್ಕಿದ್ದಕ್ಕೆ ಧನ್ಯವಾದ ಅಂತ ಬಿಎಸ್ ಯಡಿಯೂರಪ್ಪ ಅವರು ಟ್ವೀಟ್ ಮುಖಾಂತರ ಕೇಂದ್ರದ ನಾಯಕರಿಗೆ ಧನ್ಯವಾದ ಹೇಳಿದ್ದಾರೆ. ಯಡಿಯೂರಪ್ಪ ಅವರಿಗೆ ಒಂದು ಮಹತ್ತರ ಜವಾಬ್ದಾರಿಯನ್ನ ಕೊಟ್ಟಿರೋದಕ್ಕೆ ಒಂದ್ ಕಡೆ ನಾಯಕರುಗಳು ಶುಭ ಕೋರ್ತಾ ಇದ್ದಾರೆ, ಮತ್ತೊಂದ್ ಕಡೆ ತಮ್ಮನ್ನ ನಂಬಿ ಪಕ್ಷದಲ್ಲಿ ಇಷ್ಟು ದೊಡ್ಡ ಜವಾಬ್ದಾರಿಯನ್ನ ಕೊಟ್ಟಿದ್ದಕ್ಕಾಗಿ ಬಿಎಸ್ ಯಡಿಯೂರಪ್ಪ ಅವರು ಕೇಂದ್ರ ನಾಯಕರಿಗೆ ಧನ್ಯವಾದ ಹೇಳಿದ್ದಾರೆ.
ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಕೃಷ್ಣ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಯಡಿಯೂರಪ್ಪ ಅವರು ಮುಂಬರುವ ಚುನಾವಣೆಗಳಲ್ಲಿ ನಾನು ನಿಲ್ಲೋದಿಲ್ಲ ಅಂತ ಹೇಳಿದ್ರು. ಅದಾದ ನಂತರ ಯಡಿಯೂರಪ್ಪ ಅವರನ್ನ ಪಕ್ಷದಲ್ಲಿ ಕಡೆಗಣಿಸಲಾಗ್ತಾ ಇದೆ ಅಂತಲೇ ಸಾಕಷ್ಟು ಆರೋಪಗಳು, ಮಾತುಗಳೆಲ್ಲ ಕೇಳಿ ಬರ್ತಾ ಇತ್ತು. ಇದೀಗ ಒಂದು ಮಹತ್ತರ ಜವಾಬ್ದಾರಿಯನ್ನ ಯಡಿಯೂರಪ್ಪ ಅವರಿಗೆ ಬಿಜೆಪಿ ಹೈಕಮಾಂಡ್ ಕೊಟ್ಟಿದೆ. ಈ ಮೂಲಕ ಏನ್ ಮೆಸೇಜ್ ಅನ್ನ ಕೊಟ್ಟಿದೆ ಹೈಕಮಾಂಡ್ ಅಂತ? ಖಂಡಿತವಾಗ್ಲೂ ಸೌಮ್ಯ, ಈ ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪನವ್ರನ್ನ ಎಲ್ಲೋ ಒಂದ್ ಕಡೆ ಕಡೆಗಣಿಸ್ತಾ ಇದೆ, ಮತ್ತೆ ನಿರ್ಲಕ್ಷ್ಯವನ್ನ ಮಾಡಲಾಗ್ತಾ ಇದೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಮತ್ತೆ ಇದೇ ಒಂದು ವಿಚಾರ ರಾಜ್ಯದ ಕಾಂಗ್ರೆಸ್ ಆಗಿರ್ಬೋದು, ಜೆಡಿಎಸ್ಗೂ ಕೂಡ ಒಂದು ರೀತಿ ಆಹಾರವಾಗಿ ಪರಿಣಮಿಸಿತು. ಇದಕ್ಕೆ ಇದೆಲ್ಲದಕ್ಕೂ ಕೂಡ ಒಂದು ರೀತಿ ತಕ್ಕವಾದಂತಹ ತಿರುಗೇಟು ಕೊಡುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಮಾಡಿದೆ ಅನ್ನುವಂಥದ್ದು. ಯಾವಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿದ್ರು, ಅದಾದ ನಂತರವಾಗಿ ಅವರು ಸೈಡ್ ಲೈನ್ ಆದ್ರು ಅನ್ನೋದು ಕೂಡ ಸಾಕಷ್ಟು ಕೇಳಿ ಬರ್ತಾ ಇತ್ತು. ಈ ಮುಖಾಂತರವಾಗಿ ಅವರಿಗೆ ಒಂದು ರೀತಿ ತಿರುಗೇಟುಗಳನ್ನು ಕೊಡೋದ್ರ ಮೂಲಕವಾಗಿ ರಾಜ್ಯದಲ್ಲಿ ಯಡಿಯೂರಪ್ಪನವರ ಬಿಟ್ಟರೆ ಬೇರೆ ಯಾರು ಇಲ್ಲ ಅನ್ನೋ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನ ರಾಜ್ಯದ ಅಂದ್ರೆ ಬಿಜೆಪಿ ಹೈಕಮಾಂಡ್ ಮಾಡಿರುವಂತದ್ದು. ಇವತ್ತು ಉನ್ನತ ಹುದ್ದೆಯನ್ನ ಯಡಿಯೂರಪ್ಪನವರು ಕೂಡ ನಿರೀಕ್ಷೆಯನ್ನ ಮಾಡಿರಲಿಲ್ಲ, ಅವರ ಆಪ್ತ ಬಣನೂ ಕೂಡ ನಿರೀಕ್ಷೆಯನ್ನ ಮಾಡಿರಲಿಲ್ಲ, ಮತ್ತೆ ಅವರ ವಿರುದ್ಧ ಬಣನೂ ಕೂಡ ನಿರೀಕ್ಷೆಯನ್ನ ಮಾಡಿರಲಿಲ್ಲ. ಇವತ್ತು ದಿಢೀರಾಗಿ ಈ ಒಂದು ಹೈಕಮಾಂಡ್ ತೀರ್ಮಾನ ಮಾಡಿರುವಂತದ್ದು. ಎಲ್ಲ ಒಂದ್ ಕಡೆ ಯಡಿಯೂರಪ್ಪನವರ ಬಣ ಸೇರಿದಂತೆ ಪ್ರಮುಖವಾಗಿ ಅವರ ವಿರುದ್ಧದ ಬಣವು ಕೂಡ ಆಶ್ಚರ್ಯಗೊಂಡಿರುವಂತದ್ದು. ಎಲ್ಲ ಒಂದ್ ಕಡೆ ಅವರ ವಿರುದ್ಧ ಬಣನೂ ಕೂಡ ಒಳೊಳಗೆ ಈಗ ಅಸಮಾಧಾನವನ್ನ ತೋಡ್ಕೊಳ್ತಾ ಇದೆ. ಆದ್ರೆ ಈಗ ಮುಖ್ಯವಾಗಿ ಯಡಿಯೂರಪ್ಪನವರು ಬಿಟ್ರೆ ಕರ್ನಾಟಕದಲ್ಲಿ ಬೇರೆ ಯಾರು ಇಲ್ಲ ಅನ್ನೋ ಒಂದು ಸಂದೇಶವನ್ನ ಈ ಮುಖಾಂತರವಾಗಿ ರವಾನೆಯನ್ನ ಮಾಡಿದ್ದಾರೆ. ಯಾಕಂದ್ರೆ ಕರ್ನಾಟಕದಲ್ಲಿ ಬಿಜೆಪಿಯನ್ನ ಕಟ್ತಂತವರು ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪನವರು ಹಿಂದೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಬಿಜೆಪಿಯಲ್ಲಿ ಯಾರ ನಾಯಕತ್ವ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಒಂದ್ ವೇಳೆ ಯಡಿಯೂರಪ್ಪನವರಿಗೆ ನಾಯಕತ್ವವನ್ನ ಕೊಟ್ಟದಲ್ಲಿ ಯಾವ ಸ್ಥಾನವನ್ನ ನೀಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ ಈ ಎಲ್ಲಾ ಚರ್ಚೆಗಳು ಕೂಡ ತೆರೆ ಎಳುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡಿರುವಂತದ್ದು. ಅಂದ್ರೆ ಕೇಂದ್ರ ಚುನಾವಣಾ ಸಮಿತಿ ಆಗಿರ್ಬೋದು, ಸಂಸದೀಯ ಮಂಡಳಿಗೆ ಅವರನ್ನ ಆಯ್ಕೆಯನ್ನ ಮಾಡೋದ್ರ ಮೂಲಕವಾಗಿ ಒಂದು ರೀತಿ ಪ್ರಧಾನವಾದಂತಹ ಹುದ್ದೆಯನ್ನು ಕೊಡೋದ್ರ ಮೂಲಕವಾಗಿ ಅವರ ನಾಯಕತ್ವದಲ್ಲೇ ಚುನಾವಣೆಗೆ ಹೋಗಬೇಕು ಅನ್ನೋ ಸಂದೇಶವನ್ನ ಹೈಕಮಾಂಡ್ ನೀಡಿದೆ. ಅಂದ್ರೆ ಈಗ ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರನ್ನ ಬಿಟ್ರೆ ಯಡಿಯೂರಪ್ಪನವ್ರು ಬಿಟ್ಟು ಕೂಡ ಚುನಾವಣೆಗೆ ಹೋದ್ರು ಅಧಿಕಾರಕ್ಕೆ ಬರೋದಿಲ್ಲ ಅನ್ನೋದು ಕೂಡ ಹೈಕಮಾಂಡ್ಗೆ ಗೊತ್ತಾಗಿದೆ. ಅದೇ ಒಂದು ಕಾರಣಕ್ಕೋಸ್ಕರವಾಗಿ ಇದೀಗ ಯಡಿಯೂರಪ್ಪನವರಿಗೆ ಒಂದು ಉನ್ನತ ಹುದ್ದೆಯನ್ನ ಕೊಡೋದ್ರ ಮೂಲಕವಾಗಿ ಒಂದು ರೀತಿ ಚುನಾವಣಾ ಜವಾಬ್ದಾರಿಯನ್ನ ಕೊಟ್ಟಿರುವಂತದ್ದು. ಯಾಕಂದ್ರೆ 2023 ವಿಧಾನಸಭಾ ಚುನಾವಣೆಯನ್ನ ಬಿಜೆಪಿ ಒಂದು ರೀತಿ ಸವಾಲಾಗಿ ತೆಗೆದುಕೊಂಡಿದೆ. ಒಂದ್ ಕಡೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದು ರಾಜ್ಯದ ನಾಯಕರಿಗೆ ಗುರಿಯನ್ನ ಕೊಟ್ಟೋಗಿದ್ದಾರೆ. ಈಗ ಗುರಿಯನ್ನ ರೀಚ್ ಮಾಡುವಂತ ನಿಟ್ಟಿನಲ್ಲಿ ರಾಜ್ಯದ ನಾಯಕರು ಅಂದ್ರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಗಿರಬಹುದು, ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಮಾಡ್ತಾ ಇದ್ರು ಕೂಡ ಅದೆಲ್ಲ ಒಂದ್ ಕಡೆ ಸಫಲ ಆಗ್ತಾ ಇಲ್ಲ ಅನ್ನೋದು ಕೂಡ ಹೈಕಮಾಂಡ್ ನಾಯಕರಿಗೆ ಗೊತ್ತಾಗಿದೆ. ಅದೇ ಒಂದು ಕಾರಣಕ್ಕೋಸ್ಕರವಾಗಿ ಈ ರೀತಿಯಾಗಿ ಯಡಿಯೂರಪ್ಪನವರಿಗೆ ಒಂದು ರೀತಿ ಉನ್ನತ ಹುದ್ದೆಯನ್ನು ಕೊಟ್ಟರೆ ಅವರ ಸಮುದಾಯ ಆಗಿರಬಹುದು, ಅವರ ಅಭಿಮಾನಿಗಳಾಗಿರ್ಬೋದು, ಅವರ ಆಪ್ತ ಬಣಗಳೇನಾಗಿದ್ದಾರೆ ಅವರೆಲ್ಲರೂ ಕೂಡ ಸಪೋರ್ಟ್ ಅನ್ನ ಮಾಡಿ ಒಂದು ರೀತಿ ಅಧಿಕಾರಕ್ಕೆ ತರ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಹೈಕಮಾಂಡ್ ಈ ರೀತಿಯಾದ ನಿರ್ಧಾರವನ್ನ ಮಾಡಿದೆ. ಇದೀಗ ಯಡಿಯೂರಪ್ಪನವರ ಈ ಒಂದು ಜವಾಬ್ದಾರಿಯಿಂದಾಗಿ ಒಂದು ರೀತಿ ಬಿಜೆಪಿಯಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಕೂಡ ನಿರೀಕ್ಷೆಯನ್ನ ಮಾಡಬಹುದು. ಮುಂಬರ್ತಕ್ಕಂಥ ದಿನಗಳಲ್ಲಿ ಅವರ ಆಪ್ತ ಬಣದ ಕೂಡ ಏನೋ ಸರ್ಕಾರದಲ್ಲಿ ಪ್ರಮುಖವಾದಂತಹ ಹುದ್ದೆಗಳನ್ನ ಪಡ್ಕೊಳ್ತಾರೆ ಅನ್ನೋದು ಕೂಡ ಸಾಕಷ್ಟು ಕೇಳಿ ಬರ್ತಾ ಇದ್ದಾವೆ. ಈ ಮುಖಾಂತರವಾಗಿ ಒಂದು ರೀತಿ ವಿಧಾನಸಭಾ ಚುನಾವಣೆಗೆ ಸಜ್ಜಾಗುವಂತ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ಒಂದು ರೀತಿ ಯಡಿಯೂರಪ್ಪನವರಿಗೆ ಒಂದು ರೀತಿ ಮಾತ್ರ ಪಾತ್ರವನ್ನು ಕೊಡೋದ್ರ ಮೂಲಕವಾಗಿ ಒಂದು ರೀತಿ ಚುನಾವಣೆ ಗೆಲ್ಲುವಂತ ಪ್ಲಾನ್ ಅನ್ನ ಮಾಡಿರುವಂತದ್ದು. ಸೌಮ್ಯ, ಕೃಷ್ಣ, ಕಳೆದ ವರ್ಷ ಯಡಿಯೂರಪ್ಪ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿ ಬೊಮ್ಮಾಯಿ ಅವರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗಿತ್ತು. ಯಡಿಯೂರಪ್ಪ ಅವರು ಕೆಳಗಿಳಿದ ಸಂದರ್ಭದಲ್ಲೇ ಲಿಂಗಾಯತರು ಮುನಿಸ್ಕೊಂಡಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಅದ್ರ ಜೊತೆಗೆ ಎಂ.ಬಿ. ಪಾಟೀಲ್ ಅವರು 50% ಲಿಂಗಾಯತರು ನಮಗೆ ಓಟ್ ಹಾಕ್ತಾರೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ಮತ್ತೊಂದ್ ಕಡೆ ನಾಯಕತ್ವದ ಬಗ್ಗೆನೇ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಇತ್ತು ಕರ್ನಾಟಕದಲ್ಲಿ ನೋಡೋದಾದ್ರೆ. ಹಾಗಾಗಿ ಈಗ ಯಡಿಯೂರಪ್ಪ ಅವರು ಕರ್ನಾಟಕದ ವಿಚಾರದಲ್ಲಿ ಯಡಿಯೂರಪ್ಪ ಅವರೇ ಬಿಜೆಪಿ ಹೈಕಮಾಂಡ್ ಅನ್ನುವಂಥದ್ದು ಮತ್ತೊಮ್ಮೆ ಪ್ರೂವ್ ಆಯ್ತಾ ಅಂತ? ಖಂಡಿತವಾಗ್ಲೂ ಸೌಮ್ಯ, ಕರ್ನಾಟಕದ ವಿಚಾರದಲ್ಲಿ ಯಡಿಯೂರಪ್ಪನವರೇ ಫೈನಲ್ ಹೈಕಮಾಂಡ್ ಅನ್ನುವಂಥದ್ದು ಈ ಮುಖಾಂತರವಾಗಿ ಪ್ರೂವ್ ಆಗಿದೆ. ಯಾಕಂದ್ರೆ ನೀವು ನೋಡಬಹುದು, ಹಿಂದೆ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿದಂತ ಸಂದರ್ಭದಲ್ಲಿ ಅವರ ಸಮುದಾಯದ ಸಾಕಷ್ಟು ಸ್ವಾಮೀಜಿಗಳಾಗಿರ್ಬೋದು, ನಾಯಕರು ಎಲ್ಲರೂ ಕೂಡ ರೆಬೆಲ್ ಆಗಿದ್ರು. ಇದು ಎಲ್ಲ ಒಂದ್ ಕಡೆ ಪಕ್ಷಕ್ಕೆ ಇರುಸು ಮುರುಸಾಗಿತ್ತು. ಮತ್ತೆ ಮುಂಬರ್ತಕ್ಕಂಥ ದಿನಗಳಲ್ಲಿ ವಿಧಾನಸಭಾ ಚುನಾವಣೆ ಮೇಲೆ ಕೂಡ ಪರಿಣಾಮ ಬೀಳುತ್ತೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಇದೇ ಒಂದು ಕಾರಣವನ್ನ ಇಟ್ಕೊಂಡು ಇದೀಗ ಬಿಜೆಪಿ ಹೈಕಮಾಂಡ್ ತೀರ್ಮಾನವನ್ನ ಮಾಡಿರುವಂತದ್ದು. ಎಲ್ಲ ಒಂದ್ ಕಡೆ ಹಿಂದೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿಸಿದ ನಂತರವಾಗಿ ಯಡಿಯೂರಪ್ಪನವರು ಹೈಕಮಾಂಡ್ ಇಷ್ಟೇ ನಡೆಸಿಕೊಳ್ಳುವಂತದ್ದು ಕೂಡ ಸಾಕಷ್ಟು ಕೇಳಿ ಬರ್ತಾ ಇತ್ತು. ಈಗ ಚುನಾವಣೆ ಬರ್ತಕ್ಕಂಥ ದಿನಗಳಲ್ಲಿ ಯಡಿಯೂರಪ್ಪನವರ ಬಿಟ್ರೆ ಬೇರೆ ಯಾರಿಂದನೂ ಕೂಡ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಬಿಜೆಪಿ ಹೈಕಮಾಂಡ್ ಈ ರೀತಿಯ ತೀರ್ಮಾನವನ್ನು ಮಾಡಿರುವಂತದ್ದು. ಈಗಾಗಲೇ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿದ ನಂತರವಾಗಿ ಇಲ್ಲ ಒಂದ್ ಕಡೆ ಆಂತರಿಕವಾದ ಅಂದ್ರೆ ಬಿಜೆಪಿ ವಿರುದ್ಧವಾದಂತಹ ಅಲೆ ಕೂಡ ಎದುರಾಗ್ತಾ ಇದೆ ಅನ್ನುವಂಥದ್ದು. ಇದೀಗ ಈ ಒಂದು ಅಲೆಯನ್ನ ಎದುರಿಸುವಂತ ನಿಟ್ಟಿನಲ್ಲಿ ಒಂದು ರೀತಿ ಮಹತ್ವದ ಪಾತ್ರವನ್ನು ವಹಿಸಬೇಕಾದಂತವರು ರಾಜ್ಯದ ನಾಯಕರುಗಳು. ಈ ನಾಯಕರುಗಳು ಪಾತ್ರವನ್ನು ವಹಿಸ್ತಾ ಇದ್ರು ಕೂಡ
ಇದೇ ಒಂದ್ ಕಡೆ ಗುರಿ ಮುಟ್ಟುವಂತ ಕೆಲಸವನ್ನ ಆಗ್ತಾ ಇಲ್ಲ ಅನ್ನೋದು. ಅಂದ್ರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಕೆಲಸದ ಕಾರ್ಯಗಳ ಮುಖಾಂತರವಾಗಿ ಜನರನ್ನ ಸೆಳೆಯುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಪಕ್ಷ ಸಂಘಟನೆ ಮುಖಾಂತರವಾಗಿ ಒಂದು ರೀತಿ ಪಕ್ಷವನ್ನ ಬಲವರ್ಧನೆ ಮಾಡುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಷ್ಟಾದ್ರೂ ಕೂಡ ಇಲ್ಲ ಒಂದ್ ಕಡೆ ಆಂತರಿಕ ಸಮೀಕ್ಷೆಯಲ್ಲಿ ಬಿಜೆಪಿ ಪರವಾದಂತ ಅಲೆ ರಾಜ್ಯದಲ್ಲಿ ಕಾಣ್ತಾ ಇಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದೇ ಒಂದು ಕಾರಣಕ್ಕೋಸ್ಕರವಾಗಿ ಯಡಿಯೂರಪ್ಪನವ್ರನ್ನ ಮುಂಬರ್ತಕ್ಕಂಥ ದಿನಗಳಲ್ಲಿ ಅಂದ್ರೆ ಅವ್ರನ್ನ ಮುಂದಕ್ಕೆ ಬಿಟ್ರೆ ನಾವು ಗೆಲ್ಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಇದೀಗ ಹೈಕಮಾಂಡ್ ಈ ರೀತಿಯಾದಂತಹ ನಿರ್ಧಾರವನ್ನ ಮಾಡಿರುವಂತದ್ದು. ಇದು ಒಂದು ರೀತಿ ಚುನಾವಣೆ ಗಿಮಿಕ್ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಯಡಿಯೂರಪ್ಪನವರು ಬಿಟ್ರೆ ಬೇರೆ ಯಾರಿಂದನೂ ಕೂಡ ಗೆಲ್ಲೋದಕ್ಕೆ ಆಗಲ್ಲ. ಹೀಗಾಗಿ ಚುನಾವಣೆ ಗೆಲ್ಲಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಹೈಕಮಾಂಡ್ ಯಡಿಯೂರಪ್ಪನವರಿಗೆ ಈ ರೀತಿಯಾದಂತಹ ಉನ್ನತ ಹುದ್ದೆಯನ್ನ ಕೊಟ್ಟಿರುವಂತದ್ದು ಅನ್ನೋದು ಕೂಡ ಬಿಜೆಪಿ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸೌಮ್ಯ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಫ್ಲೆಕ್ಸ್ ಗಲಾಟೆ ಬೆನ್ನಲ್ಲೇ ಶುರುವಾಗಿದೆ ಏರಿಯಾ ವಾರ್. ಬಿಜೆಪಿ ಕಾಂಗ್ರೆಸ್ ನಡುವೆ ಜೋರಾಗಿದೆ ಟಾಕ್ ವಾರ್. ಸಿದ್ದರಾಮಯ್ಯ ಹೇಳಿಕೆ ವಿರುದ್ಧ ಬಿಜೆಪಿ ಟೀಮ್ ಮುಗಿಬಿದ್ದಿದೆ. ಸಿದ್ದರಾಮೋತ್ಸವ ಕಾಂಗ್ರೆಸ್ ನಡಿಗೆ ಹುಮ್ಮಸ್ಸಿನಲ್ಲಿದ್ದ ಕಾಂಗ್ರೆಸ್ ಫ್ಲೆಕ್ಸ್ ಗಲಾಟೆ ವಿಚಾರದಲ್ಲಿ ಬಿಜೆಪಿಗೆ ಏರಿಯಾ ಅಸ್ತ್ರ ಕೊಡ್ತಾ ಕಾಂಗ್ರೆಸ್ ಬಿಜೆಪಿ ನಡುವೆ ಇದೀಗ ಟಾಕ್ ವಾರ್ ಜೋರಾಗಿರುವಂಥದ್ದು. ಸಿದ್ದರಾಮಯ್ಯ ಹೇಳಿಕೆ ವಿರುದ್ಧ ಇದೀಗ ಬಿಜೆಪಿ ಟೀಮ್ ಮುಗಿಬಿದ್ದಿದೆ. ಮುಸ್ಲಿಮರ ಏರಿಯಾದಲ್ಲಿ ಸಾವರ್ಕರ್ ಅವರ ಫ್ಲೆಕ್ಸ್ ಅನ್ನ ಹಾಕಿದ್ಯಾಕೆ ಅಂತ ಸಿದ್ದರಾಮಯ್ಯ ಅವ್ರಿಗೆ ಏನೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ದೊಡ್ಡ ಮಟ್ಟದಲ್ಲಿ ಟಾಕ್ ವಾರ್ ನಡೀತಾ ಇರುವಂಥದ್ದು. ಮುಸ್ಲಿಮರ ಏರಿಯಾದಲ್ಲಿ ಸಾವರ್ಕರ್ ಫ್ಲೆಕ್ಸ್ ಹಾಕಿದ್ಯಾಕೆ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಏರಿಯಾ ಹೇಳಿಕೆ ಕೊಟ್ಟು ಸಿದ್ದರಾಮಯ್ಯನವರು ಹಾಗಾದ್ರೆ ಎಡವಟ್ಟನ್ನ ಮಾಡಿಕೊಂಡ್ರ ಸಿದ್ದು ಹೇಳಿಕೆ ಪ್ರಸ್ತಾಪಿಸಿ ಈಗ ಬಿಜೆಪಿ ಲೀಡರ್ಸ್ ಮುಗಿಬಿದ್ದಿದ್ದಾರೆ. ಸಾವರ್ಕರ್ ಫೋಟೋ ಹಾಕಕ್ಕೆ ಹೋದ್ರು. ಎಲ್ಲಿ ಹಾಕಕ್ಕೆ ಹೋಗಿರೋದು? ಮುಸಲ್ಮಾನರ ಏರಿಯಾದಲ್ಲಿ ಹಾಕಕ್ಕೆ ಹೋಗಿದ್ದಾರೆ. ಹಾಕೊಳ್ಳಿ, ನಮ್ದೇನು ತಕರಾರಿಲ್ಲ. ಬಿಜೆಪಿಯವರು ಯಾವ ಫೋಟೋನಾರು ಹಾಕೊಳ್ಳಿ. ಬಟ್ ಮುಸಲ್ಮಾನರ ಏರಿಯಾಕ್ಕೆ ಯಾಕೆ ಹಾಕ ಹೋಗಿದ್ರು? ಆಯ್ತು, ಅವ್ರು ಹಾಕಿದ್ರು. ಟಿಪ್ಪು ಸುಲ್ತಾನ್ ಫೋಟೋ ಯಾಕೆ ಬೇಡ ಅಂತಾರೆ? ಸಾವರ್ಕರ್ ಫೋಟೋ ಹಾಕಿದ್ರೆ ಟಿಪ್ಪು ಸುಲ್ತಾನ್ ಫೋಟೋನು ಹಾಕೊಳಕ್ ಬಿಡಬೇಕು. ನೀವು ಮೊದಲು ಕಿತಾಪತಿ ಮಾಡೋರು ಇವರು, ಆಮೇಲೆ ಕಾಂಗ್ರೆಸ್ನ ಆರೋಪ. ಕಾಂಗ್ರೆಸ್ಗೂ ಏನ್ ಸಂಬಂಧ? SDPI ಇರ್ಬೋದು, SFI ಇರ್ಬೋದು, ನಿಮ್ಗೆ ಅವರು ಮುಸ್ಲಿಂ ಏರಿಯಾದಲ್ಲಿ ಸಾವರ್ಕರ್ ಫೋಟೋ ಹಾಕಿದ್ದು ಯಾಕೆ ಅಂತ ಪ್ರಶ್ನಿಸಿರೋ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಮುಗಿಬಿದ್ದಿದೆ. ಈ ಬಗ್ಗೆ ಮಾತನಾಡಿದ ಅಶೋಕ್, ಮುಸ್ಲಿಂ ಏರಿಯಾ ಪಾಕಿಸ್ತಾನದಲ್ಲಿದೆಯಾ ಅಂತ ಪ್ರಶ್ನಿಸಿದ್ದಾರೆ. ಸಿದ್ದರಾಮಯ್ಯನವರೆಲ್ಲೋ ಕನ್ಫ್ಯೂಷನ್ ಅಲ್ಲಿ ಇದ್ದಂಗಿದ್ದಾರೆ. ಮುಸ್ಲಿಮರು ಇರೋ ಏರಿಯಾ ಏನ್ ಪಾಕಿಸ್ತಾನಕ್ಕೆ ಸೇರಿದ್ಯಾ? ಭಾರತಕ್ಕೆ ಸೇರಿರುವಂತದ್ದು. ಅವರೆಲ್ಲೋ ಮುಸ್ಲಿಮರು ಇದ್ರೆ ಪಾಕಿಸ್ತಾನ ಅಂತ ತಿಳ್ಕೊಂಬಿಟ್ಟವ್ರ ಸಿದ್ದರಾಮಯ್ಯನವರು? ಸಾವರ್ಕರ್ ಈ ದೇಶದ ಸ್ವಾತಂತ್ರ್ಯ ಹೋರಾಟ ಪಾಲ್ಗೊಂಡದ್ದು, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಅವರಿಗೆ ಅಂತ ಒಂದು ಕಠಿಣ ಶಿಕ್ಷೆಯನ್ನು ಅನುಭವಿಸಿ ಅವರ ಫೋಟೋ ಹಾಕಕ್ಕೆ ಇವ್ರನ್ನೆಲ್ಲ ಕೇಳಿ ಯಾವ್ಯಾವ ಧರ್ಮದವ್ರು ಇದ್ದಾರೆ ಅವ್ರನ್ನ ಕೇಳಿ ಹಾಕ್ಬೇಕಾ? ಏನು ಭಾರತ ದೇಶದಲ್ಲಿ ಯಾವ್ಯಾವ ಜಾತಿಯವರು ಇದ್ದಾರೆ, ಯಾವ್ಯಾವ ಧರ್ಮದವ್ರು ಇದ್ದಾರೆ ಅವ್ರು ನೋಡಿ ಆ ಫೋಟೋ ಹಾಕಕ್ಕೆ ನಮ್ಮ ಸಂವಿಧಾನದ ಅಡಿಯಲ್ಲಿ ಏನಾದರೂ ಅವಕಾಶ ಇದೆಯಾ? ಅದರಿಂದ ಸಾವರ್ಕರ್ ಬಗ್ಗೆ ಮಾತಾಡೋ ನೈತಿಕ ಅಧಿಕಾರ ಇಲ್ಲ. ಮತ್ತೆ ಸಾವರ್ಕರ್ ಫೋಟೋನ ಎಲ್ಲಿ ಹಾಕಬೇಕು ಅಂತ ಸರ್ಕಾರಕ್ಕೆ ಅಥವಾ ಬಿಜೆಪಿಗೆ ಹೇಳುವಂತ ನೈತಿಕ ಅಧಿಕಾರ ಯಾವ ಕಾಂಗ್ರೆಸ್ ಅವ್ರಿಗೂ ಇಲ್ಲ. ಇಂದು ಸಾವರ್ಕರ್, ನಾಳೆ ಅಂಬೇಡ್ಕರ್, ಬಳಿಕ ಗಾಂಧಿಯವರನ್ನು ವಿರೋಧಿಸುತ್ತಾರೆ. ಕಾಂಗ್ರೆಸ್ ವಿರುದ್ಧ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನವರು ದೇಶ ವಿಭಜಕರು, ಪ್ರತ್ಯೇಕವಾದಿಗಳು, ಸಾವರ್ಕರ್ಗೆ ಸರ್ಟಿಫಿಕೇಟ್ ಕೊಡಲು ಇವರ್ಯಾರು ಅಂತ ಏಕವಚನದಲ್ಲೇ ಸಿಟಿ ರವಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ನೋಡ್ರಿ, ಸಾವರ್ಕರ್ ಒಂದು ನೆಪ. ಅವರು ವ್ಯವಸ್ಥೆ ವಿರೋಧಿಗಳು, ಅವರು ದೇಶ ವಿರೋಧಿಗಳು, ಅವರು ಪ್ರತ್ಯೇಕತಾವಾದಿಗಳು. ಸಾವರ್ಕರ್ ಅವರಿಗೊಂದು ನೆಪ. ಇವತ್ತು ಸಾವರ್ಕರ್ನ ಮುಂದಿಟ್ಕೊಳ್ತಾರೆ, ನಾಳೆ ಅಂಬೇಡ್ಕರ್ ಮುಂದಿಟ್ಕೊಳ್ತಾರೆ, ನಾಡ್ದು ಮಹಾತ್ಮ ಗಾಂಧಿ ಮುಂದಿಟ್ಕೊಳ್ತಾರೆ, ನಾಡ್ದು ಇನ್ನೊಬ್ಬರು ಮುಂದಿಟ್ಕೊಳ್ತಾರೆ. ನೀನು ನನ್ನಂಗೆ ಗಡ್ಡ ಬಿಟ್ಟಿಲ್ಲ ಅಂತ ಸರ್ತನ್ ಕೆ ಜುಡ ಅಂತಾರೆ. ಯಾಕೆಂದ್ರೆ ಅವ್ರಿಗೆ ಬಿಟ್ಟಂಗೆ ಗಡ್ಡ ಬಿಟ್ಟಿಲ್ಲ ಅಂತ, ಅವ್ರ ತರಕ್ಕೆ ಪ್ಯಾಂಟ್ ಹಾಕಿಲ್ಲ ಅಂತ ಸರ್ತನ್ ಕೆ ಜುಡ ಅಂತಾರೆ. ನೆಪ ಅಷ್ಟೇ. ಸಾವರ್ಕರ್ಗೆ ಸರ್ಟಿಫಿಕೇಟ್ ಕೊಡಕ್ಕೆ ಈ ನನ್ನ ಮಕ್ಕಳು ಯಾರ್ರೀ? ನಾನು ಪದನ ಮತ್ತೆ ಹೇಳ್ತಾ ಇದ್ದೀನಿ. ಸಾವರ್ಕರ್ಗೆ ಸರ್ಟಿಫಿಕೇಟ್ ಕೊಡಕ್ಕೆ ಈ ನನ್ನ ಮಕ್ಕಳು ಯಾರು? ಸಾವರ್ಕರ್ ಇದ್ದಾಗ ಹುಟ್ಟೇ ಇರಲಿಲ್ಲ, ಇವ್ರು ಯಾವ ಸರ್ಟಿಫಿಕೇಟ್ ಕೊಡಕ್ಕೆ? ನೋಡ್ರಿ, ಸಿದ್ದರಾಮಯ್ಯ ಹೇಳಿಕೆಗೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಕೂಡ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಅನ್ನೋದು ಕೆಟ್ಟ ಹೆಸರು. ಆ ಕೆಟ್ಟ ಹೆಸರನ್ನ ನನ್ನ ಬಾಯಲ್ಲಿ ಹೇಳಿಸಬೇಡಿ. ಸಾವರ್ಕರ್ ಬಗ್ಗೆ ಹೇಳಿ ಈಗ ಇದ್ದ ಅಲ್ಪ ಸ್ವಲ್ಪ ಗೌರವ ಕೂಡ ಕಳ್ಕೊಂಡಿದ್ದಾರೆ ಅಂದ್ರು. ಸಿದ್ದರಾಮಯ್ಯನಂತಹ ದೇಶದ್ರೋಹಿ ಜೀವನದಲ್ಲೇ ನೋಡಿಲ್ಲ ಅಂತ ಏಕವಚನದಲ್ಲೇ ಕಿಡಿಕಾರಿದ್ರು. ಯಾವಾಗ ಮುಸಲ್ಮಾನರ ಭಾಗದಲ್ಲಿ ಸಾವರ್ಕರ್ ಫೋಟೋ ಇಟ್ರು ಅಂತಂದ್ರು ಈ ಮನುಷ್ಯನ ಹೆಸರು ಹೇಳಿದ್ರೆ ಬಾಯ ಹುಳ ಬೀಳುತ್ತೆ ಅಂತ ನಂಗೆ ಅನಿಸ್ತು.
ಸ್ವಾತಂತ್ರ್ಯ ವೀರ ಸಾವರ್ಕರ್ ಹೆಸರನ್ನ ಅವ್ರ ಫೋಟೋನ ಮುಸಲ್ಮಾನರು ಜಾಸ್ತಿ ಇರೋಂಥ ಜಾಗದಲ್ಲಿ ಯಾಕೆ ಇಡಬೇಕು ಅಂತ ಕೇಳಿದ್ರಲ್ಲ, ಇಂಥ ರಾಷ್ಟ್ರದ್ರೋಹಿ ನನ್ನ ಜೀವನದ ನಾನು ಕಂಡಿರ್ಬೇಕು. ಏನೋ ಸ್ವಲ್ಪ ಗೌರವ ಇತ್ತು ನನಗೆ ಸಿದ್ದರಾಮಯ್ಯನ ಬಗ್ಗೆ. ಇದಕ್ಕೆ ಇಂಥ ನೀಚ ಸಿದ್ದರಾಮಯ್ಯ ಅನ್ನೋದು ಗೊತ್ತಿರಲಿಲ್ಲ. ಮುಸಲ್ಮಾನರ ಓಟಿಗೆ ಏನು ಬೇಕಾದ್ರೂ ಬಗ್ತೀನಿ ಏನಂತ ಪರಿಸ್ಥಿತಿ ಬಂದೈತಲ್ಲ, ಇದು ನಮ್ಮ ದೇಶದ ದುರ್ದೈವ, ನಮ್ಮ ರಾಜ್ಯದ ದುರ್ದೈವ. ಇಂಥ ಮುಖ್ಯಮಂತ್ರಿಗಳನ್ನ ಪಡೆದಿದ್ವಲ್ಲ. ಹಾಗಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಏನು ಉತ್ತರ ಕೊಡಬೇಕು ರಾಜ್ಯ ಜನ ಉತ್ತರ ಕೊಡಬೇಕು. ಸಾವರ್ಕರ್ ಫೋಟೋ ಇಡೀ ದೇಶದ ಯಾವ ಮೂಲೆಯಲ್ಲಿ ಹಾಕಿದ್ರೂ ತಪ್ಪೇನಿಲ್ಲ. ಸಿದ್ದರಾಮಯ್ಯ ಏನ್ ಪಾಕಿಸ್ತಾನದಲ್ಲಿದ್ದು ಮಾತಾಡ್ತಿದ್ದಾರೋ ಇಲ್ವೋ ಗೊತ್ತಿಲ್ಲ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಕಿರಿಕಾರಿದ್ರು. ಇವಾಗ್ಲಾದ್ರೂ ದೇಶದಲ್ಲಿ ಕಾಂಗ್ರೆಸ್ ಅನ್ನ ವಿಸರ್ಜನೆ ಮಾಡಬೇಕು. ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಕಂಡಲ್ಲಿ ತೂತುಗಳಿವೆ ಅಂತ ಹೇಳಿದ್ದಾರೆ. ಅಖಂಡ ಭಾರತ ಸ್ವತಂತ್ರ ಆಗ್ಲಿಕ್ಕೆ ಹೋರಾಟ ಮಾಡಿದಂಥ ಒಬ್ಬ ಮಹಾನ್ ತಪಸ್ವಿ, ಅವರ ಮೂರ್ತಿಯನ್ನು, ಅವರ ಫೋಟೋನ ಇಡೀ ದೇಶದ ಯಾವ ಮೂಲೆಯಲ್ಲಿ ಹಾಕಲಿಕ್ಕೆ ಯಾರಿಗೂ ಪರ್ಮಿಷನ್ ಬೇಕಾಗಿಲ್ಲ. ಸಿದ್ದರಾಮಯ್ಯನವರು ಇತ್ತೀಚಲಾಗಿ ಅವರೇನು ಭಾರತದ ನಾಗರಿಕರದವರು ಅಥವಾ ಪಾಕಿಸ್ತಾನದ ನಾಗರಿಕರೆಂದು ಮಾತಾಡ್ತಾ ಇದ್ದಾರೆ. ಈಗಾದರೂ ಕಾಂಗ್ರೆಸ್ಸನ್ನು ವಿಸರ್ಜನೆ ಮಾಡುವಂಥದ್ದು ಭಾಳ ಒಳ್ಳೆಯದು. ಯಾಕಂದರೆ ಕರ್ನಾಟಕದಲ್ಲಿ ಅವ್ರ ತೂತುಗಳು ಎಟ್ಟದಾವ ಗೊತ್ತಿಲ್ಲ, ಅವ್ರ ತೂತುಗಳೇ ಭಾಳ ಅದಾವೆ. ಎಲ್ಲಿ ನೋಡಿದಲ್ಲಿ ತೂತುಗಳದಾವೆ, ಮತ್ತೊಬ್ಬರು ತೂತು ಎಣಿಸೋಕ್ಕಿಂತ ತಮ್ಮಲ್ಲಿ ಎಷ್ಟು ತೂತದಾವ ಅನ್ನೋಂಥದ್ದು ನೋಡ್ಕೊಳ್ಳಿ. ಪಾಕಿಸ್ತಾನದಲ್ಲಿ ಇದ್ದು ಸಿದ್ದರಾಮಯ್ಯನವರು ಹೇಳಿದಿದ್ರೆ ಅರ್ಥ ಬಂದಿರೋದು, ವೀರ ಸಾವರ್ಕರ್ ಚಿತ್ರ ದೇಶದ ಉದ್ದಗಲಕ್ಕೂ ಹಾಕಬಹುದು. ಅವರ ಹೇಳಿಕೆ ದೇಶದ ದುರಾದೃಷ್ಟಕರ ಸಂಗತಿ ಅಂತ ಸಿದ್ದರಾಮಯ್ಯ ಹೇಳಿಕೆಗೆ ಸುಧಾಕರ್ ಕಿಡಿಕಾರಿದ್ದಾರೆ. ಬಹುಶಃ ಅವರು ಪಾಕಿಸ್ತಾನದಲ್ಲಿ ಹೇಳ್ಬೇಕಾಗಿತ್ತು ಈ ಘೋಷಣೆನ, ಇಂಡಿಯಾದಲ್ಲ. ಪಾಕಿಸ್ತಾನದಲ್ಲಿ ಹೇಳಿದಿದ್ರೆ ಅದು ಅರ್ಥ ಬಂದಿರೋದು. ಭಾರತದಲ್ಲಿ ವೀರ್ ಸಾವರ್ಕರ್ ಅವರ ಭಾವಚಿತ್ರ ಮೂಲೆಯಲ್ಲಿ ಹಾಕ್ಬೋದು, ದೇಶದ ಉದ್ದಗಲಕ್ಕೂ ಕೂಡ ಹಾಕ್ಬೋದು. ಹಾಗಾಗಿ ಇದು ನಿಜವಾಗಿಯೂ ಕೂಡ ದುರದೃಷ್ಟ. ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥವರು ಈ ರೀತಿಯಲ್ಲಿ ಹೇಳಿರುವಂಥದ್ದು ದುರದೃಷ್ಟ. ಬಹುಶಃ ಅವರು ಪಾಕಿಸ್ತಾನದಲ್ಲಿ ಹೇಳ್ಬೇಕಾಗಿತ್ತು ಈ ಘೋಷಣೆನ, ಇಂಡಿಯಾದಲ್ಲ. ಪಾಕಿಸ್ತಾನದಲ್ಲಿ ಹೇಳಿದಿದ್ರೆ ಅದು ಅರ್ಥ ಬಂದಿರೋದು. ಭಾರತದಲ್ಲಿ ವೀರ್ ಸಾವರ್ಕರ್ ಅವರ ಭಾವಚಿತ್ರ ಮೂಲೆಯಲ್ಲಿ ಹಾಕ್ಬೋದು, ದೇಶದ ಉದ್ದಗಲಕ್ಕೂ ಕೂಡ ಹಾಕ್ಬೋದು. ಸಾವರ್ಕರ್ ಬಗ್ಗೆ ಸಿದ್ದರಾಮಯ್ಯ ಹೇಳಿಕೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಕೌಂಟರ್ ಕೊಟ್ಟಿದ್ದಾರೆ. ಸಾವರ್ಕರ್ ಫೋಟೋವನ್ನ ಇಡೀ ರಸ್ತೆಯಲ್ಲಿ ಎಲ್ಲಿ ಬೇಕಾದ್ರೂ ಹಾಕಬಹುದು ಅಂತ ಟಾಂಗ್ ಕೊಟ್ಟಿದ್ದಾರೆ. ಸಾವರ್ಕರ್ ಬಗ್ಗೆ ಸಿದ್ದರಾಮಣ್ಣ ಹೇಳಿದ್ದಾರೆ. ನನಗೆ ದುಃಖ ಆಗಿರುವಂಥದ್ದು ಏನು ಅಂತ ಹೇಳಿದ್ರೆ, ಸಿದ್ದರಾಮಣ್ಣ ಒಂದು ಸಾವರ್ಕರ್ ಇತಿಹಾಸವೇ ಗೊತ್ತಿಲ್ಲ, ಸ್ವಾತಂತ್ರ್ಯ ಇತಿಹಾಸ ಗೊತ್ತಿಲ್ಲ. ಸಾವರ್ಕರ್ ಭಾವಚಿತ್ರ ಎಲ್ಲಿಟ್ಟಿದ್ದಾರೆ, ಅದರಲ್ಲೂ ಕೋಮು ಭಾವನೆಯನ್ನು ಸೃಷ್ಟಿ ಮಾಡತಕ್ಕಂಥ, ಅದರಲ್ಲೂ ಜಾತಿ ಬಣ್ಣವನ್ನು ಕಟ್ಟತಕ್ಕಂಥ ಕೆಲಸವನ್ನು ಇವತ್ತು ಸಿದ್ದರಾಮಣ್ಣ ಮಾಡಿದ್ದಾರೆ. ಸಾವರ್ಕರ್ ಫೋಟೋ ಈ ದೇಶದ ಯಾವ ಹಳ್ಳಿಯಲ್ಲೂ, ಯಾವ ಗಲ್ಲಿಯಲ್ಲೂ, ಯಾವ ಮಾರ್ಗದಲ್ಲೂ ಹಾಕಬಹುದು ಅಂತ ಒಬ್ಬ ಸ್ವಾತಂತ್ರ್ಯ ಸಂಗ್ರಾಮದ ನೇತಾರವರು. ಅಂಥವ್ರ ಬಗ್ಗೆ ಟೀಕೆ ಮಾಡ್ತಕ್ಕಂಥ ಸಿದ್ದರಾಮಣ್ಣನಿಗೆ ಶೋಭೆ ಅಲ್ಲ. ಸಿದ್ದರಾಮಣ್ಣ ಯಾಕೆ ಅಂತ ಕೇಳಿದ್ರೆ, ಅವರು ಸಮಾಜವಾದಿಯಿಂದ ಬಂದವರು, ಭಾಳ ವರ್ಷ ಕಾಂಗ್ರೆಸ್ಸನ್ನು ಟೀಕೆ ಮಾಡ್ತಾ ಬಂದವರು. ಇವ್ರಿಗೆ ಸ್ವಾತಂತ್ರ್ಯ ಏನು, ಕಾಂಗ್ರೆಸ್ ಏನು ಇನ್ನೂ ಅರಿವೇ ಆಗಲಿಲ್ಲ. ಮತ್ತೇನು ಅವ್ರು ಹೇಳ್ತಾರೆ, ಯಾರ ಬಗ್ಗೆ ಹೇಳ್ತಾರೆ? ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಸಾವರ್ಕರ್ ಫ್ಲೆಕ್ಸ್ ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ಬಿಜೆಪಿ ಯತ್ನಿಸಿದೆ. ಬ್ರಹ್ಮಗಿರಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ಬಿಜೆಪಿ ಕಾರ್ಯಕರ್ತರು ಯತ್ನಿಸಿದ್ರು. ವೀರ ಸಾವರ್ಕರ್ ಬ್ಯಾನರ್ ವಿರೋಧಿಸಿದ್ದ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರನ್ನ ತಕ್ಷಣವೇ ಪೊಲೀಸರು ತಡೆದಿದ್ದಾರೆ. ಬಿಜೆಪಿ ಕಾರ್ಯಕರ್ತರನ್ನ ವಾಪಸ್ ಕಳುಹಿಸಿದ್ದಾರೆ ಪೊಲೀಸರು. ಸಾವರ್ಕರ್ ಫೋಟೋ ಹಾಕಲು 15 ದಿನ ಅನುಮತಿ ಕೇಳಿದ್ರು ಬಿಜೆಪಿ ಕಾರ್ಯಕರ್ತರು. ಆದರೆ ಸಾವರ್ಕರ್ ಫೋಟೋಗೆ ಕಾಂಗ್ರೆಸ್ ವಿರೋಧಿಸಿತ್ತು. ಹೀಗಾಗಿ ಸಾವರ್ಕರ್ ಬ್ಯಾನರ್ಗೆ 3 ದಿನಗಳಿಂದ ಭದ್ರತೆ ನೀಡಲಾಗಿತ್ತು. ಇಂದು ಹಿಂದೂ ಮುಖಂಡ ಯಶ್ ಪಾಲ್ ಸುವರ್ಣ ಸಾವರ್ಕರ್ ಫ್ಲೆಕ್ಸ್ಗೆ ಮಾಲಾರ್ಪಣೆ ಮಾಡಿದರು. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ.